ಪರಿಶುದ್ಧಾತ್ಮನ ನೋಡಬೇಕು, ಪರಿಶುದ್ಧಾತ್ಮನ ನೋಡಬೇಕು, ಪರಿಶುದ್ಧಾತ್ಮನ ನೋಡಿ. Thank you, Jesus. Glory to Shiva Baba. Glory to Glory Baba. Oh, glory. Everyone, mighty, glory, 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 Raja, glory. ತುಂಬಾ ದೇವರು ನಿಮ್ಮ ಒಬ್ಬೊಬ್ಬರು ಒಳಗಡೆ ಬೇರೆ ಕಾರ್ಯ ಮಾಡ್ತಾರೆ. ನೀನು ಮಾತಾಡಿಕೊಳ್ಳೇ ಇರು. ನಿನ್ನ ಮಹಿಮೆ, ಅಭಿಷೇಕ, ಅಪ್ಪ ಪ್ರಸನ್ನತೆ, ನಿನ್ನ ಪ್ರೀತಿ, ನಿನ್ನ ಕೃಪೆ ಎಲ್ಲ ನಿನ್ನ ಮಕ್ಕಳ ಮೇಲೆ ಗುರುದಾಗಲಿದ್ದಾರೆ. ನಿನ್ನ ಮಕ್ಕಳಿಗೆ ನೀನೇ ಇದ್ದು ಯಜಮಾನಿ ಯೇಸು ನಾಮದಲ್ಲಿ Hallelujah. 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 ಸಾಕ್ಷಿಯಲ್ಲೇ 2 ನಿಮಿಷ ಬೇಗ ಬೇಗ ಅಭಿಷೇಕ ದೇವರ ಪ್ರಸನ್ನತೆ ಯಾವುದು ಚೇಂಜ್ ಆಗಿದ್ರೆ ದೇವರು ಪ್ರತಿದಿನ ಹೃದಯ ಚೇಂಜ್ ಮಾಡಿ ಅದನ್ನ ಅಭಿಷೇಕ ಅದನ್ನ ಪ್ರಸನ್ನತೆನ ಅನುಭವಿಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸ್ವಲ್ಪ. ಅದಕ್ಕಾಗಿ ನನ್ನ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್ ಆಮೆನ್. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಟ್ಟಕತೆಯಲ್ಲಿ ಬರ್ಬೇಕಾದ್ರೆ ಎಲ್ಲರನ್ನು ಮುಟ್ಟಬೇಕಾದ್ರೆ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಮೌನವಾಗಿ ನಿಂತಿರ್ಬೇಕಾದ್ರೆ ಏಸಪ್ಪನ ಅಭಿಷೇಕದಿಂದ ತುಂಬಿಸಿದ್ರು. ಮತ್ತೆ ಎಲ್ಲರನ್ನು ಮುಟ್ಟಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಏಸಪ್ಪ ತಾಯಿ ಮುಖಾಂತರ ನನ್ನನ್ನು ನೀನು ಮುಟ್ಟಬೇಕು, ಸ್ಪರ್ಶಿಸ್ಬೇಕು. ಈಗ ನಾನು ಶ್ರುತಿ ಮಾಡ್ತಿದ್ದೇನೆ, ನಿಮ್ಮ ರಕ್ತದಿಂದ ತೊಳೆದುಕೊಂಡು ನನಗೆ ನಿನ್ನ ಪಾತ್ರೆಯಾಗಿ ನನಗೆ ಒಪ್ಪಿಸ್ಕೊಡ್ತಿದ್ದೇನೆ. ನೀನು ಉಪಯೋಗಿಸ್ಕೊಂಡು ನಿನ್ನ ಇಷ್ಟದ ಪ್ರಕಾರ ನಾನು ಉಪಯೋಗಿಸ್ಕೊಂತ ನಾನು ಹೇಳ್ಬೇಕಾದ್ರೆ ಏಸಪ್ಪ ತಾಯಿ ನನ್ನ ಟಚ್ ಮಾಡಿ ಮಾತಾಡಲೇಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ಅದೇ ಪ್ರಕಾರ ಏಸಪ್ಪ ತಾಯಿ ಮುಖಾಂತರ ಮಾತಾಡಿದ್ದಾರೆ. ನನ್ನ ಏಸಪ್ಪ ಆತನ ಆತ್ಮನ ಅಭಿಷೇಕದಿಂದ ತುಂಬಿಸಿ ತೊಳೆದಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ತನ್ನ ಪ್ರಸನ್ನತೆಯನ್ನು ನಾನು ಇವತ್ತು ಮುಳುಗಿಸೋದಕ್ಕಾಗಿ ಯೇಸುವಿಗೆ ಸ್ತೋತ್ರ. ಎಲ್ಲ ವಾಮಿಟ್ ಮಾಡ್ತಿರ್ತೀವಿ. ಸ್ವಲ್ಪ ಮಗು ವಾಮಿಟ್ ಮಾಡ್ಬೇಕು ನನಗೆ ಒಂಥರ ಭಯ ಆಗ್ತಿತ್ತು. ನಾನು ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಬೆಳೆಸೋದಕ್ಕೆ ಸಾಕ್ಷಿ ಕೊಡ್ತೀನಿ, ಸಾಕ್ಷಿ ಮಕ್ಕಳು ಸಾಕ್ಷಿ ಕೊಡ್ತೀನಿ. ಅದೇ ರೀತಿ ದೇವರು ಬೆಳಗ್ಗೆ ಮಗು ಚೆನ್ನಾಗಿ ಆರಾಮ ಮಾತ್ರೆ ಕರ್ಕೊಂಡಿದ್ದೇನೆ ಅಂತ ಅನ್ಕೊಂಡಿದ್ದೆ. ಅದು ತುಂಬಾ ಆರಾಮಾಗಿ ಮಲ್ಕೊಂಡಿರೋದು ದೇವ್ರ ನಾವು ಇಲ್ಲಿ ನಮ್ಮ ಆಲಯ ಅಂತ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ನಾನು ಬೇರೆ ಕಡೆ ನನ್ನ ಇದಕ್ಕೆ ಆಗಲ್ಲ. ಆ ರೀತಿ ದೇವ್ರು ನನ್ನ ಆಲಯಕ್ಕೆ ಕರ್ಕೊಂಡ್ ಬರ್ತಾರೆ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಆ ಸಮಯವನ್ನು ದೇವ್ರು ನನಗೆ ಕೊಡ್ತಾ ಇದ್ದಾರೆ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಮತ್ತೆ ಶಿವಭಕ್ತ ಪಾಸ್ಟ್ರು ಯಾವಾಗಲೂ ನಮ್ಮ ಪ್ರಾರ್ಥನೆ ಮಾಡುವಾಗಲೇ ಹೇಳೋದು, ನೀವು ಮಕ್ಕಳನ್ನ ದೇವರು ಏಸಪ್ಪಂಗಾಗಿ ಒಪ್ಪಿಸ್ಕೊಡಿ ಅಂತ. ಅದೇ ರೀತಿಲಿ ಅವ್ರು ಹೇಳಿದ ರೀತಿ ನಾನು ಮುಂಚೆ ತುಂಬಾ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ಎದೆನವೇ ಬಂದ್ಬಿಡೋದು ಹತ್ತು. ಈಗ ನಾನು ಅವ್ರು ಹೇಳಿದ ರೀತಿಲಿ ನಾನು ಏಸಪ್ಪಂಗಾಗಿ ಒಪ್ಪಿಸಿದ್ದೀನಿ. ದೇವರೇ ಏಸಪ್ಪ ನಿನ್ ಮಗ ಇದ್ದನು, ಪವಿತ್ರಾತ್ಮನಿಂದ ನಿನ್ ಮಗ, ನೀನೇ ತಂದೆ ತಾಯಿ ನಾಯಕನಾಗಿ ದೇವರಾಗಿ ಅದನ್ನು ನಡೆಸೋದಾಗ ಅದನ್ನು ಒಪ್ಪಿಸ್ಕೊಟ್ಟು ನಾನೊಂದು ಸಮಾಧಾನವಾಗಿರುವಂತ ಕೃಪೆನ ದೇವ್ರು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅವ್ರು ಏನಂತ ಎಲ್ಲ ಪ್ರವಾದನೆ ಶಿವಭಕ್ತ ಭಾಷೆಯಲ್ಲಿ ಒಂದೊಂದು ಮಾತು ಅದು ನೆರವೇರ್ತಾ ನಮ್ಮ ಜೀವಿತದಲ್ಲಿ ಬರ್ತಿರೋದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರ ಸಮರ್ಪಿಸ್ತಾ ಇದ್ದೇನೆ.
ವ್ರತ ಮಾಡಿದ್ದಾರೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಅಯ್ಯರು ಮತ್ತೆ ಪ್ರಭುಕರು ನಮ್ಮ ಪ್ರಬೋಧನೆ ಮೂಲಕ ನನ್ನನ್ನು ಅದ್ಭುತವಾಗಿ ದೇವರಿಂದ ಆಶೀರ್ವಾದ ಪಡಿಸಿದ್ದಾರೆ. ನನ್ನ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿ ಅವ್ರ ನಾಮದಲ್ಲಿ ಎಲ್ಲ ನನ್ನ ಚಿಂತೆಗಳೆಲ್ಲ ದಯವಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಯಸ್ಸಲ್ಲೂ ಅವರು ಬೆಳೆಸ್ತಾ ಇದ್ದಾರೆ. ಚಿಂತೆ ಮಾಡ್ಕೊಳ್ಬಿಟ್ಟು ಆತ್ಮ ಅವ್ರನ್ನ ಸ್ಪರ್ಶಿಸಿ ಬಿಡುಗಡೆ ಮಾಡಿ. ನಾನು ನೀವು ಬಸ್ಕೊಂಡು ಬೇಡ ಅಂತ ಇದು ಮಾಡಿದ್ದೆ. ಆಗಲೇ ಬಸ್ ಬಿಟ್ಟೆ. ಕುತ್ಕೊಂಡ್ರೆ ಆಳಲ್ಲೇ ಇತ್ತು. ಯಾರಿಗೂ ನನ್ನ ಮತ್ತೆ ಫೋನ್ ಮಾಡಿದ್ರು ನಾನು ಆರಾಗಿ ಇವತ್ತಂತ ಆರಾಗಿ ಇವತ್ತು ಐತೆ ನನ್ನಪ್ಪ ಬರ್ಬೇಕಾದ್ರೆ ಕಾರು ಈಗ ಮಾತಾಡ್ಬೇಕಾದ್ರೆ ಅಭಿಷೇಕ ಮಾಡ್ತೀನಿ ಅಂತ ಇದು ಮಾಡಿದ್ರು. ಹಾಕಿಕೊಂಡು ಬಿಡುಗಡೆ ಆಗ್ತವೆ. ಕೋಟಿ ಕೋಟಿ ನೋಡಿ ಅನ್ನಿಸ್ತು. ಫಸ್ಟ್ ನನಗೆ ದೇವರು ಕೊಟ್ಟು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನನಗೂ ದೇವರು ಹೊಸ ಅಭಿಷೇಕ ಅನುಭವಿಸೋಕೆ ದೇವ್ರ ಕೃಪೆ ಮಾಡಿದರೆ ದೇವ್ರ ನಮ್ಮ ಸ್ತೋತ್ರ. ನನ್ನ ಫ್ರೆಂಡು 7 months ಪ್ರೆಗ್ನೆನ್ಸಿ ಇತ್ತು. ಅವ್ಳು ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಶುಗರ್ ಇದೆ ಅಂತ ಹೇಳಿದಂತೆ ಫಾದರಿಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಂಡು ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬ್ಲಡ್ ಟೆಸ್ಟ್ ಮಾಡಿಸೋದು ನಾರ್ಮಲ್ ಬಂದಿದೆ. ಕೊಟ್ಟಿರೋದನ್ನ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ನಮ್ಮ ಕಡೆ ಹೋಗ್ತಿದ್ರು ಹುಷಾರಿಲ್ಲ ಪ್ರೇಯರ್ ಮಾಡಿಸ್ಕೊಂಡು ತುಂಬಾ ಕಷ್ಟ ಪಡ್ತಿತ್ತು. ದೇವರು ನನಗೆ ಎಷ್ಟು ಅದ್ಭುತ ಮಾಡಿದ್ದಾರೆ ಅಂದ್ರೆ ನನ್ನ ಕುಟುಂಬ ಎಲ್ಲ ರಕ್ಷಣೆಗೆ ಬಂದಿದೆ. ದೇವರು ನಮಗೆ ನಾವೆಲ್ಲ ಜೀವಂತವಾಗಿ ಬದುಕಿರೋರಿಗೆ ದೇವರು ಫಾದರ್ ಮುಖಾಂತರ ಅಮ್ಮನ ಮುಖಾಂತರ ಈ ಆಲಯಕ್ಕೆ ಬಂದಾಗ ನಮ್ಗೆ ದೇವರು ಕಾರ್ಯ ಮಾಡಿದ್ದಾರೆ. ನನಗೆ ಎಷ್ಟು ಕೃತಜ್ಞತೆ ನಿಮ್ಗೆ ಹೇಳಿ ಸಾಲದು. ನನ್ನ ಮಗನಿಗೂ ಅಷ್ಟೇ ಹೋದ್ವಾರ ತುಂಬಾ ವಾಮಿಟಿಂಗ್ ಇತ್ತು. ಅದರಿಂದ ದೇವರು ಬಿಡುಗಡೆ ಮಾಡಿ ಊಟ ಮಾಡ್ತಿದ್ದೀವಿ. ಚೆನ್ನಾಗಿ ಊಟ ಮಾಡಿದ್ದು ಆರೋಗ್ಯ ಇದ್ದಾರೆ. ದೇವರು ನಮ್ಗೆ ಕೋಟಿ ಕೋಟಿ ಸ್ತೋತ್ರ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಾನು ಊರಿಂದ ಬರ್ಬೇಕಾದ್ರೆ ಬಸ್ ತುಂಬ ಲೇಟ್ ಆಯಿತು. ಎಲ್ಲ ನಾನೇ ಹೋಗ್ಬೇಕಾಯ್ತಲ್ಲ ಬೇಗ ಬಂದು ಸಾಕಲ್ಲ ಅಂತೇಳಿ ನಾನು ನೆನಪಟ್ಟಂಗೆ ಬಸ್ ಬರ್ತದಂಗೆ ಅಡ್ಡಿ ಅಲ್ಲಿಂದ ಇಳಿದುಕೊಂಡು ಇಲ್ಲಿ ಲೇಟ್ ಆಯಿತು. ಮತ್ತೆ ಟಿಕೆಟ್ ಇದು ಮಾಡ್ಕೊಂಡು ನನಗೆ ಜೀವ ಇಲ್ಲೇ ಇರೋದು ಏನು ಮಾಡೋದು ಹಿಂಗಾಯ್ತಲ್ಲ ಅಂತೇಳಿ ಅಂದರೆ ಬೇಗ ಬಂದೆ. ಸ್ವಲ್ಪ ಕೋಟಿ ಸ್ತೋತ್ರ. ಆದರೆ ನನಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ತುಂಬ ನಿದ್ದೆ ಬರೋದು ಮನಸ್ಸೇ ಇರ್ತದಲ್ಲ. ಒಂದೊಂದೇ ಹೋಗ್ಬಿಟ್ಟು ಮಾಡಿಕೊಡ್ಬೇಕು. ನನಗೆ ನನಗೆ ಒಂಥರ ಓದೋಕ್ಕೆ ಜ್ಞಾನ ಇರ್ತಲ್ಲ. ಬೈಕೊಂಡು ಓದೋ ಟೈಮಲ್ಲಿ ಇವಾಗ ಸ್ವಲ್ಪ ನಾನೈದಲ್ಲ ಪ್ರಾರ್ಥನೆ ಹೇಳ್ತಾನಪ್ಪ. ನನಗೆ ನಿದ್ದೆ ಬರಬಾರ್ದು. ನನಗೆ 3-4-5 ಜೊತೆ ಓದೋ ಅಂತ ನನಗೆ ದೇವರಿಗೆ ಶಕ್ತಿ ಕೊಡು. ಆಶೀರ್ವಾದ ಮಾಡಪ್ಪ. ನನಗೆ ಈ ಥರ ಬರಬಾರ್ದು. ಮಂಕು ಒಂಥರ ಮಂಕು. ದೇವರಿಗೆ ನಿರ್ಧಾರ ಮಾಡಿ ನನಗೆ 5-10 ಓದೋ ಅಂತ ದೇವ್ರ ಶಕ್ತಿ ಕೊಟ್ಟರೆ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ. ಸಿಂಹದ ಎದುರು ಹೋಗ್ತೀವಿ ಒಂದು ನೆನಪಲ್ಲಿ. ಅದೇನಾದ್ರು ಸೈಲೆಂಟ್ ಆಗಿದ್ರೆ ಪ್ರಾಣಿಗಳು ಎದುರಲ್ಲ. ಒಂದು ಗರ್ಜನೆ ಮಾಡ್ತಂದ್ರೆ ವೈದಿಕರು ಬಲ ಅಷ್ಟೇನೆ. ಸಂತೋಷವಾಗಿ ದೇವ್ರ ಬಲದಲ್ಲಿ ಇರ್ತೀರಾ. ನಿಮಗೆ ಏನೇನು ಮಿಸ್ ಆಗಿತ್ತು ಅದನ್ನೇ ದೇವ್ರ ಆತ್ಮ ಹೇಳ್ತದ್ರು. ನೀವು ಯಾವಾಗ ದೇವ್ರ ವಾಕ್ಯ ಸಂತೋಷ ಪಡ್ತೀವಿ ಬಿಸ್ನೆಸ್ ಕಸ್ಟಮರ್ ನಿನ್ನೆ ಹುಡುಕೊಂಡ್ ಅದನ್ನ ಹೇಳೋದು. ದೇವರ ಶಕ್ತಿ, ದೇವರ ಬಲ, ದೇವರ ವಾಕ್ಯದಲ್ಲಿ ನಾನೇ ನುಂದಿದ್ದೇನೆ. ದೇವ್ರನ್ನ ನೀನು ಕರಿಬೇಕು. ನೀನ್ ಯಾವಾಗ ನೀನ್ ದೇವ್ರನ್ನ ಕರಿತೀಯ ಬೇರೆ ಯಾಕೊಬ್ಬನ ಹೋಗಿದ್ದು ಒಬ್ಬನೇ ಗೊತ್ತಾ ನಿಮ್ಗೆ? ಅವ್ನು ಬರ್ಬೇಕಾದ್ರೆ ರಾಜನ್ ತರ ಬರ್ತಾ ಇದ್ದಾನೆ. ಹೋಗಿದ್ದು ಸಿಂಗಲ್. ಯಾಕೆ ದೇವರಲ್ಲಿ ಹೇಳ್ತಾರೆ ಅಬ್ರಾಹ್ಮನ ಜೊತೆ ನಿನ್ ಜೊತೆ ಇರ್ತೀನಿ, ನಿನ್ನ ಮೇಲೆ ದೇವ್ರನ್ನ ಕರಿತೀಯ. ಎಲ್ಲಾ ಕಸ್ಟಮರು
ದೇವರಿಗೆ ಮಿರಾಕಲ್ ಮಾಡ್ತಾರೆ. ಎಲ್ಲ ಅದು ದೇವರಿಗೆ ಮಹಿಮೆ ಅಂತ ಸಕ್ಸಸ್ ಆಗುತ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅಭಿಷೇಕ ಮಾಡ್ಕೋಬೇಕಾದ್ರೆ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ನೀನು ಅನ್ನುವಾಗ ದೇವರಿಗೆ ನಾನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಿದ್ದೆ. ದೇವರೇ ನನ್ನ ಜೊತೆನೂ ನೀನು ಮಾತಾಡಪ್ಪ, ನನ್ನ ಸಂಗಡನೂ ನೀನು ಬರಪ್ಪ, ನೀನು ಪರಿಶುದ್ಧಾತ್ಮದಿಂದ ನಾನು ತುಂಬಿಸು ಅನ್ನುವಾಗ ನನ್ನ ಕೈ ಮೇಲೆ ಎತ್ತುವಾಗ 2 ಕೈಯಲ್ಲಿ ನನಗೆ ಬೆಂಕಿ ಉರಿಯುವುದನ್ನು ನಾನು ದರ್ಶನವಾಗಿ ನಾನು ನೋಡಿದೆ. ದೇವರು ಅದ್ಭುತವಾಗಿ ನಾನು ಅಭಿಷೇಕ ಮಾಡಿದ್ರು, ದೇವರ ಪ್ರಸನ್ನತೆಯಿಂದ ತುಂಬಿಸಿದ್ರು. ದೇವರ ಪರಿಶುದ್ಧ ನಮಗೆ ಸ್ತೋತ್ರ. ನಾನು ಸತ್ರು ಬದುಕಿರೋ ದೇವರಿಗಾಗಿ ನಿಲ್ತೀನಿ. ಎಷ್ಟೇ ಹೊರಟ ಬಂದ್ರು ಶೋಭಕ ಪ್ರವಾದಿ ಹೇಳುವ ಮುಖಾಂತರ ಪ್ರತಿಯೊಂದು ನನ್ನ ಜೀವಿತದಲ್ಲಿ ಹಾಗೆ ನೆರವೇರ್ತಾ ಇದೆ. ದೇವ್ರ ನಮಗೆ ಸ್ತೋತ್ರ. ಹಾಗೆ ನಾನು ದೇವ್ರಿಗಾಗಿ ನಿಲ್ತೀನಿ. ದೇವ್ರು ನನ್ನ ಕಾರ್ಯವನ್ನು ಸಾಧಿಸ್ತಾರೆ ಎಂಬ ನಾನು ನಂಬಿಕೆಯಲ್ಲಿದ್ದೀನಿ. ದೇವ್ರ ನಮಗೆ ಕೋಟಿ ಸ್ತೋತ್ರ. ದೇವರ ಆತ್ಮನ ಕಾರ್ಯ ದೇವರ ಆತ್ಮನ ಮೇಲೆ ಒಬ್ಬೊಬ್ಬರ ಮೇಲೆ ಚಲಿಸ್ತಾ ಇದ್ದಾರೆ. ನಾವು ಈ ಮಹಿಮೆನ ಮುಟ್ಟಲ್ಲ. ಇದೆಲ್ಲ ಮಹಿಮೆ ದೇವರಿಗೆ ಯಜಮಾನ ಅವರೇ, ನಡೆಸೋರು ಅವರೇ, ಎಲ್ಲ ಕೃಪೆ ದೇವ್ರ ಕೃಪೆ. ದೇವರು ಕಾರ್ಯ ನಿಮ್ಮ ಮೇಲೆ ಬರ್ತಾ ಇದೆ. ಒಂದು ಸಾರಿ ದೇವ್ರ ವಾಕ್ಯ ಹೇಳ್ತೇನೆ. ಇಸ್ರೇಲ್ ಮಧ್ಯೆ ಇದ್ದಾರಲ್ಲ ಅವ್ರು ತೋರಿಸಿ ಏನಾದ್ರು ಊಟ ಇಲ್ದ ಏನಾದ್ರು ಇದ್ದಿದ್ದು ಊಟ ಇಲ್ದಿದ್ರು ಅವರು ಈಗ ನಿಮ್ ಜೊತೆ ಇರ್ಬೇಕಾದ್ರೆ ಕೊರತೆ ಆಗಲ್ಲ. ನೀವೇ ರಾಜ. ಜಾಬು ಒಂದಲ್ಲ 3-4 ಅಕ್ಷರ ಬರುತ್ತೆ. ಅಮೂಲ್ಯ. ತಕ್ಕನಾಗಿದೆ ನಿನ್ನ ಕಂಪ್ನಿನೇ ನಿನ್ನಿಂದ ಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಕ್ಕೆ ಹೇಗೆ ಗೊತ್ತಾ ಚಾನ್ಸ್? ಶದ್ರಕ್ ಮಿಷಕ್ ಬಿಟ್ಟು ದಾನ 4 ಜನ ಇದ್ದಾರೆ. ಬಟ್ ಬೈಬಲ್ ಎಲ್ಲರಿಗಿಂತ ವಿದ್ವಾಂಸರಿಂದ 10 ವರ್ಷ ಜ್ಞಾನ ಅವರಿಗೆ ದಾನೇನ ಬೇಕು ಅಂತ ಅನ್ಸ್ಕೊಳ್ತಾರೆ. ಯೋಸಫನೇ ಬೇಕಾದ್ರೆ ಯಾಕೆ? ದೇವರ ಆತ್ಮ ಅವರೊಳಗಿದ್ದರಿಂದ. ನೀವು ಬಿ ಮಾಡಿದಿರ ಅಂತ ಅಲ್ಲ, ಕೃಪಾ ಬಿ ಮಾಡಿದ ಅಂತಾನೆ ಆಸ್ಪಡಿಲ್ಲ. ದೇವರಿನೊಳಗೆ ಇರೋದಕ್ಕೇನೆ ಅಲ್ಲಿ ದೇವ್ರು ಕಾಣ್ತಿರೋದಲ್ಲಿ. ಯಾಕಂತ ಹೇಳಿದ್ರೆ ದೇವ್ರ ಕೇಳಿದ್ರೆ ಯೇಸುವಿನ ನಾಮಕ್ಕೋಸ್ಕರ ಇನ್ಯಾರು ಅಲ್ಲ. ನಿಮ್ಮ ಬಿ ಅಲ್ಲ, ನಿಮ್ಮ ಟಾಪ್ ಲೆವೆಲ್ ಅಲ್ಲ, 100 ಮಾರ್ಕ್ಸ್ ಅಲ್ಲ, ನಿಮ್ಮ ವಿಜ್ಞಾನ ಅಲ್ಲ. ದೇವರ ನಾಮಕ್ಕೋಸ್ಕರ ನನ್ನನ್ನ ನಿಮ್ಮನ್ನ ದೇವ್ರ ಕೇಳಿದ್ರೆ ನನ್ನ ನಾಮದಕ್ಕೋಸ್ಕರ ಅವನ್ನ ನಡೆದಿದ್ದೀನಿ ಅವ್ರನ್ನ. ಆಗ ನೋಡ್ಬೇಕಾದ್ರೆ ನೀವಲ್ಲಿ ಆದಿ ಕಾಂಡದಿಂದ ಪ್ರಕಟಣೆ ತನಕ ಯಾರು ಬೇಡ ಅಂತ ಆದ್ರೂ ದೇವ್ರ ವಾಕ್ಯ ಹೇಳ್ತಿದೆ. ಯಾರೋ ಒಬ್ಬ ಸಿಕ್ಬಿಟ್ಟ, ಅಬ್ರಹ್ಮ ಸಿಕ್ಬಿಟ್ಟ, ಅಲ್ಲಿ ಆ ನೋಹ ಸಿಕ್ಬಿಟ್ಟ, ಯೋಬ ಸಿಕ್ಬಿಟ್ಟ. ಅಂತೂ ನಾನು ನೀವು ನಮ್ಮನ್ನ ನಿಮ್ಮನ್ನ ದೇವರು ಪಾತ್ರೆನ ರೆಡಿ ಮಾಡ್ತಾ ಇದ್ದಾರೆ. ಆ ಪಾತ್ರೆ ದೇವ್ರ ಆಲಯದ ಪಾತ್ರೆ. ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಬೇರೆ ಯಾರು ಅಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಒಂದು ದಿನ ಬಂದಿಲ್ಲ ಅಂದ್ರೆ ಆ ಪಾತ್ರೆ ಇವತ್ತು ಯಜ್ಞಕ್ಕೆ ಬೇಕಾದ ಪಾತ್ರೆ ಮಿಸ್ ಆಗಿದೆ. ದೇವ್ರ ಆಲಯ ಪಾತ್ರೆಗಳು ಎಲ್ಲೆಲ್ಲ ತಗೊಂಡು ಹೋಗಿಲ್ಲ. ಅದನ್ನ ನೆನ್ಪಿರ್ಲಿ. ಅಲ್ಲೇ ಏನು ಅಲ್ಲಿ ಬಂದ್ಬಿಟ್ಟು ಮೈಗಳು ದೇವ್ರ ಆಲಯ ಪಾತ್ರೆ ಹೊತ್ಕೊಂಡು ಹೋಗ್ಬಿಡ್ತಾರೆ. ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಮ್ಮಿಡಿಯೇಟ್ ದೇವರ ಹಸ್ತ ಬಂದೇ ಬಿಡ್ತಾರೆ. ದೇವರ ಪಾತ್ರ ಅದನ್ನ ದೇವರಿಗೆ ಮಾತ್ರ ಮೀಸಲದು, ಲೋಕಕ್ಕೆ ಅಲ್ಲ, ಅದು ಬೇರೆಲ್ಲ. ನೀವು ಒಬ್ಬೊಬ್ರು ದೇವರ ಪಾತ್ರ. ಇದು ಯಜ್ಞಕ್ಕೆ ಬೇಕಾದ ಪಾತ್ರಗಳು. ಇದು ಬೇರೆಕ್ಕೆ ಮಿಕ್ಸ್ ಆಗಂಗಿಲ್ಲ. ಇದು ದೇವರು ನಮ್ಮನ್ನು ಸಪರೇಟ್ ಹಾಸ್ಕೊಂಡಾಗಿದೆ. ಪಾತ್ರೆಗಳು ದೇವರಿಗೆ ಮಾತ್ರ ಅದು ಯೂಸ್ ಆಗ್ಬೇಕು. ನೀವು ಯಾವಾಗ ನೀವು ದೇವ್ರ ಪಾತ್ರೆ ಆಗಿದ್ದು ಉಪಯೋಗಿಸಲ್ಪಡ್ತಾ ಇದ್ದು ಪ್ರತಿದಿನ ಶುಚಿ ಆಗುತ್ತೆ. ಪ್ರತಿದಿನ ದೇವರೇ ತನ್ನ ಪಾತ್ರೆನ ಆ ಪಾತ್ರೆ ಮಿಸ್ ಆಗಿಕೊಳ್ಳೋ ದೇವರು. ಆ ಪಾತ್ರೆ ಟೆಸ್ಟ್ ಮಾಡಕ್ಕೆ ಬಂದ್ರೆ ದೇವರು ಅಷ್ಟೇ ಇಮಿಡಿಯೇಟ್ ಆ ಪಾತ್ರೆ ಯಾರು ಮುಟ್ಟಿದ್ರೆ ನೀವು ಬೇಕಾಗಿಲ್ಲ. ಜಗದೀಶ್ ಹೇಳ್ತಾರೆ ಅವ್ನ ನಡು ಫುಲ್ ಮುಗಿದೋಗ್ತದೆ. ನೀ ಕರೆಕ್ಟಾಗಿ ಆಕ್ಟಿವ್ ಆಗಿರುವ ಬಂದಿಲ್ಲ ಹೊಸತಮ್ಮ ನೋ ನೀ ಮಾಡ್ತಾ ಗೊತ್ತಿ ಸಾಕಾಗಲ್ಲ. ಅದು ನೀ ದುಡ್ಡು ಬಂದಾಗ ಜಾಬ್ ಬಂದಾಗ ಸ್ತೋತ್ರ ಆತರಲ್ಲ. ದೇವರ ಪಾತ್ರ ಅಂತ ಹೇಳಿದ್ರೆ ಪ್ರತಿ ದಿನ ಇದು ಪಾತ್ರ ಎಲ್ಲಿ ಬಿಟ್ಟು ಅಲ್ಲಾಡಂಗಿಲ್ಲ. ಅದು ಏನು ಮಾತಾಡಬೇಕಾಗಿಲ್ಲ. ಅವ್ನು ಯಾರು ಜಗದೀಶನ್ ಯಾರು ಅವ್ರ ಮಕ್ಕಳೇ ಮಲ್ಕೊಂಡು ಎದ್ದಾಳಕ್ಕೆ ಆಗಲ್ಲ. ಆ ಲೆವೆಲ್ಗೆ ದೇವರು ಮುಗಿಸ್ಬೇಕು. ಆ ತರ ಆಗೋದು. ಆ ಬೇರೆ ಟಿವಿಗಳ ಕೇಳ್ಬೇಡದು. ಏನೇ ಮಾಡಿದ್ರು ದೇವರ ಶಕ್ತಿಯಲ್ಲಿ ಹೋಗ್ಬೇಕಾದ್ರೆ ಯಾವಾಗ ಅನನ್ಯ ಕಾರ್ಯ ದೇವರ ಆತ್ಮಲ್ಲಿ ನೆಲೆಸ್ತಾ ಇದ್ದಾರೆ. ಒಂದು ವಾರ್ನಿಂಗ್ ಇಲ್ಲಿ ಒಬ್ಬೊಬ್ಬರಿಗೆ ಎಚ್ಚರಿಕೆಯಲ್ಲಿ ಅನನ್ಯ ಸಫರ್ ಯಾಕಂಗಾಯ್ತು ದೇವರಿಗೆ ಕೊಡೋದು ಯಾಕಂಗಾಯ್ತು ಅಲ್ಲಿ ಫುಲ್ಲು ದೇವರ ಆತ್ಮಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಲೈವ್ ದೇವರ ಪ್ರೆಸೆನ್ಸ್ ದೇವರ ಕೈಗೆ ಬೈಬಲ್ ಹೇಳ್ತಿದೆ. ಅಪೊಸ್ತಲರ ಮಧ್ಯದಲ್ಲಿ
ದೇವರಿಗೆ ಇಷ್ಟ ಆಗಲ್ಲ. ಅಸೂಯೆ ಜಲಸ್ ಇಷ್ಟ ಆಗಲ್ಲ. ಅಹಂಕಾರ ಇಷ್ಟ ಆಗಲ್ಲ. ಚಾಡಿ ಇಷ್ಟ ಆಗಲ್ಲ ದೇವರಿಗೆ. ಚಾಡಿ ಅನ್ನೋದು ಇಷ್ಟ ಆಗಲ್ಲ ದೇವರಿಗೆ. ದೇವರಿಗೆ ಇಷ್ಟ ಆಗೋದು ಯಾವುದು? ಯಾವಾಗಲೂ ದಾವಿದಂತರ ಯಾವಾಗಲೂ ದೇವರನ್ನ ಬಯಸುವರು. ಇವತ್ತು ದೇವರ ವಾಕ್ಯ ಓದು. ಏನೋದು ದೇವರ ವಾಕ್ಯ? ಯೆಹೋವನ ದರ್ಶನ ಬಯಸುವವರು. Thank you, Jesus. Thank you, Jesus. Hallelujah. 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 ನಾದಾದಲ್ಲೇ ಇರುವೆ. ಎಂದೆಂದೂ ಮುಗಿಲುವೆ. ಇವ್ರನ್ನ ಹೋಗ್ಬೇಕಂದ್ರು ಅವ್ರೇ ಟಿಕೆಟ್ ತರಿಸಿದ್ರು. ಅವ್ರಿಬ್ರು ನಿಮ್ಗೆ ಟಿಕೆಟ್ ತೆಗಿಬೇಕು ಅಂತ ನೋಡ್ತಾರೆ. ಅವರೇ ಫಸ್ಟ್ ಹೊಡಿತಾರೆ. ನಾವಿದ ನೋಡಿ ಸುಮ್ಮನೆ ಕೂರಿಲ್ಲ. ಪ್ರತಿದಿನ ಡ್ಯಾನ್ಸ್ ಮಾಡ್ತಾ ಇದ್ರು. ನೀವು ಯಾವತ್ತೋ ಒಂದಿನ ಡ್ಯಾನ್ಸ್ ಸಾಕಾಗಲ್ಲ. ಥ್ಯಾಂಕ್ ಯು ಪೊಲೀಸ್. ಕರೆಂಟು ವೈರು ಏನಾರು ಜಾಸ್ತಿ ಬೇಡ. ಇದು ಎಕ್ಸಾಂಪಲ್. ಕರೆಂಟ್ ವೈರು ಒಂಚೂರು ಡ್ಯಾಮೇಜ್ ಆಗಿರ್ಲಿ, ಹೋಗಿ ಮುಟ್ಬಿಟ್ಟು ನೋಡೋಣ. ನೀವು ದೇವ್ರ ಕೈಯನ್ನ ಪವರ್ ಯಾವಾಗಲೂ ಓಡ್ತಾ ಇರ್ಬೇಕಾದ್ರೆ ಏನಾದ್ರು ಒಂಚೂರು ಕಟ್ಟಾಯ್ತು ಅಂದ್ರೆ ಆ ಪವರ್ ಅವಾಗ ಸುಡ್ತಾರೆ. ಅವ್ರು ನಡುವಲ್ಲ ಸೊಂಟನ ಮುರಿದೋಗಿ ಎತ್ತ ಅಯ್ಯೋ ಪಾಪ ಅನ್ಬೇಕು. ಇದಕ್ಕೆ ದೇವರು ಸಂತೋಷಿಸಿ. ಏನ್ ಹೇಳಬೇಕಾಗಿಲ್ಲ. ನೀವು ದೇವರ ಆದ್ರೆ ಮಾತ್ರ